ಹಾಯ್, ಎಲ್ಲರಿಗೂ ಭೀಮ್ ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಸೋಷಿಯಲ್ ಮೀಡಿಯಾ ಅಂತೂ ಫುಲ್ ಬರೀ ಭೀಮ್ ಅಮಾವಾಸ್ಯೆ ವೀಡಿಯೋಸೇ ನೋಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಭೀಮ್ ಅಮಾವಾಸ್ಯೆ ಹಬ್ಬ ಅಂತಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದು ಅಂತ. ಅಂದರೆ ನಮ್ಮ ಕಡೆಯಲ್ಲಿ ನಾವು ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ ಹಬ್ಬ ಅಂದರೆ ಆ್ಯಕ್ಚುಲಿ ಗಂಡನಿಗೆ ಪೂಜೆ ಮಾಡೋದು ಅಂತ ಅಲ್ಲ, ಗಂಡನ ಆಯಸ್ಸು ಆರೋಗ್ಯಕ್ಕೋಸ್ಕರ ಅವನ ಐಶ್ವರ್ಯ ಸಂತಾನ ಅಭಿವೃದ್ಧಿ ಆಗಲಿ ಮನೆಯಲ್ಲಿ ಅಂತ ದೇವರಿಗೆ, ಅಂದರೆ ಜ್ಯೋತಿರ್ಭೀಮೇಶ್ವರ ಅಂದರೆ ಈಶ್ವರ ಪಾರ್ವತಿಗೆ ಪೂಜೆ ಮಾಡೋ ಅಂಥದ್ದು. ಹಾಗನ್ಬಿಟ್ಟು ಗಂಡಂಗೆ ಪೂಜೆ ಮಾಡೋದು, ಅವರಿಗೆ ಭಯಭಕ್ತಿ ತೋರಿಸೋದು ಅದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ರಿಟರ್ನ್ ಗಿಫ್ಟಿಗೋಸ್ಕರ ಪೂಜೆ ಮಾಡೋದು ನನ್ನ ಪ್ರಕಾರ ಅದಷ್ಟು ಸರಿ ಅಲ್ಲ ಅಂತ ನನಗೆ ಅನಿಸುತ್ತೆ. ದಟ್ಸ್ ಮೈ ಪರ್ಸ್ನಲ್ ಫೀಲಿಂಗ್. ಆ್ಯಂಡ್ ಎಷ್ಟೊಂದು ಜನದ ಮನೇಲಿ ಅದನ್ನು ಸಂಪ್ರದಾಯವಾಗಿ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ. ಇನ್ನು ಈ ಹಬ್ಬದ ಪೌರಾಣಿಕ ಕಥೆ ಅಂತ ನೋಡೋದಾದರೆ ಎಷ್ಟೊಂದು ಪುರಾಣಗಳ ಪ್ರಕಾರ, ಎಸ್ಪೆಷಲಿ ಸ್ಕಾಂದ ಪುರಾಣದ ಪ್ರಕಾರ, ಲೋಭಿಯಾಗಿದ್ದ ಒಬ್ಬ ಮನುಷ್ಯ ತನ್ನ ಮಗಳನ್ನು ಒಬ್ಬ ಸತ್ತಿರೋ ರಾಜಕುಮಾರನ ಶವದೊಂದಿಗೆ ಮದುವೆ ಮಾಡಿಸ್ತಾನೆ. ಎಲ್ಲರಿಂದ ತ್ಯಜಿಸಲ್ಪಟ್ಟಿದ್ದ ಆ ಸಾಧ್ವಿ ಯುವತಿ ಅಲ್ಲೇ ನದಿ ತೀರದಲ್ಲಿದ್ದ ಮರಳಿನಿಂದ ಒಂದು ಶಿವಲಿಂಗವನ್ನು ಹಾಗೆ 2 ದೀಪಗಳನ್ನು ಮಾಡಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾಳೆ. ಅವಳ ಅಪಾರ ಭಕ್ತಿಗೆ ಮೆಚ್ಚಿದಂತಹ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗಿ ಆ ರಾಜಕುಮಾರನಿಗೆ ಮರುಜೀವವನ್ನು ಕೊಡ್ತಾರೆ. ಆವತ್ತಿಂದ ಶುರುವಾಗಿದೆ ಈ ಜ್ಯೋತಿರ್ಭೀಮೇಶ್ವರ ವ್ರತ. ಹೀಗೆ ವ್ರತವನ್ನು ಮಾಡೋದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ನಮ್ಮ ಕಡೆ ಎಲ್ಲ ನಾವು ಈ ಥರ ಮಾಡ್ತೀವಿ, ಬೇರೆ ಕಡೆ ಬೇರೆ ಥರ ಆಚರಣೆಗಳಿರುತ್ತೆ. ಆದರೆ ಆದಷ್ಟು ಸೋಷಿಯಲ್ ಮೀಡಿಯಾಗೋಸ್ಕರ ಅಂತ ಗಂಡನ ಪೂಜೆ ಮಾಡೋದನ್ನು ಬಿಟ್ಟು ಗಂಡನಿಗೋಸ್ಕರ ದೇವರ ಪೂಜೆಯನ್ನು ಮಾಡೋಣ. ನಿಮಗೆಲ್ಲ ಏನು ಅನಿಸುತ್ತೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ.